ಯಾವ ತಂದೆ ತಾನೇ ಅವನ ಮಗನಿಗೆ ಅವ್ರ ಮಕ್ಕಳಿಗೆ ಹಿಂಸೆ ಮಾಡ್ತಿದ್ರೆ ಅದನ್ನೆಲ್ಲ ಮರೆತುಬಿಟ್ಟು ನೀನು ಚೆನ್ನಾಗಿರಪ್ಪ, ನಿನಗೆ ನನ್ನ ಕಡೆಯಿಂದ ಒಳ್ಳೆ ಆಶೀರ್ವಾದ ಸಿಗುತ್ತೆ, ಒಳ್ಳೇದಾಗತ್ತೆ ಅಂತ ಯಾವ ತಂದೆ ಹೇಳೋದಕ್ಕೆ ಬರ್ತಾನೆ? ಮಗನಿಗೆ ಒಂದು ತುತ್ತು ಊಟ ಕೊಡಲ್ಲ, ಸ್ವಲ್ಪ ಜಾಗ ಕೊಡಲ್ಲ, ಅಷ್ಟೆಲ್ಲ ಇರುವಾಗ ನಿನಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರಾ? ನಮಸ್ತೆ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ. ಎಲ್ರಿಗೂ ನನ್ನ ಕಡೆಯಿಂದ ಕಾಲಾಷ್ಟಮಿ ದಿನದ ಆರ್ಥಿಕ ಶುಭಾಶಯಗಳು. ಆ ಕಾಲಭೈರವ ನಿಮ್ಮೆಲ್ರಿಗೂ ಆರೋಗ್ಯ ಕೊಡಲಿ, ನೀವೇನು ಅಂದ್ಕೊಳ್ತೀರೋ ಅದು ನಿಮಗೆ ಸಿಗಲಿ ಅಂತ ಕೇಳ್ಕೊಳ್ತಾ, ನಾನಿವತ್ತು ಬೆಳಗ್ಗೆಯಿಂದ ರಾತ್ರಿ ತನಕ ಏನೇನೆಲ್ಲ ಮಾಡ್ತೀನಿ ಮತ್ತು ಎಲ್ಲಿ ಹೋಗ್ತೀನಿ ಅದೆಲ್ಲ ಗೊತ್ತಾಗಬೇಕಾ? ನನ್ನ ವಿಡಿಯೋ ನೋಡಿ, ಮಿಸ್ ಮಾಡ್ದಿರಾ ಫುಲ್ ವಿಡಿಯೋ ನೋಡಿ, ಹಾಗೆ ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ನೋಡೋಣ ಇವತ್ತು ನಾನು ಏನೇನೆಲ್ಲ ಮಾಡ್ತೀನಿ ಅಂತ. ನಾನು ಬೆಳಿಗ್ಗೆ ಎದ್ದ ತಕ್ಷಣ ಹೊರಗಡೆ ಬಂದು ಪ್ರಕೃತಿಗೊಂದು ನಮಸ್ಕಾರ ಹಾಕ್ಕೊಂಡು ಆಮೇಲೆ ಒಳಗಡೆ ಬಂದು ಸ್ವಲ್ಪ ಮುಖಕ್ಕೆ ತಣ್ಣೀರಿಂದ ಮುಖ ತೊಳಿತೀನಿ. ಹಾಗೆ ಮಾಡೋದ್ರಿಂದ ನೈಟಲ್ಲಿ ನಾವು ಮಲಗಿರುವಾಗ ಚರ್ಮ ಓಪನ್ ಇರುತ್ತಂತೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ತಣ್ಣೀರಿಂದ ಮುಖ ತೊಳಿಬೇಕು. ಹಾಗೆ ಆ ಥರ ಮಾಡೋದ್ರಿಂದ 2 ಬೆನಿಫಿಟ್ ಇದೆ. ಒಂದು ಏನಪ್ಪ ಅಂದರೆ ನಿದ್ದೆ ಜಡದಿಂದ ಆಚೆ ಬರ್ತೀವಿ, ಇನ್ನೊಂದು ಚರ್ಮ ಓಪನ್ ಇರುತ್ತಲ್ಲ, ಚರ್ಮ ಕ್ಲೋಸ್ ಆಗುತ್ತೆ ತಣ್ಣೀರು ಬೀಳೋದ್ರಿಂದ. ಹಾಗೇ ಇದ್ದರೆ ಚರ್ಮ ಓಪನ್ ಇದ್ದರೆ ಡಸ್ಟ್, ನಾವೇನೇನು ಕೆಲಸ ಮಾಡ್ತೀವಲ್ಲ, ಕಸ ಗುಡಿಸೋದಿರ್ಬೋದು, ಅಡುಗೆ ಮಾಡ್ತೀವಲ್ಲ, ಅದೆಲ್ಲ ಡಸ್ಟು ಹಾವಿ ಎಲ್ಲ ಅದು ಸ್ಕಿನ್ ಒಳಗಡೆ ಹೋಗಿ ಅದು ಕಪ್ಪು ಕಲೆ ಹಾಗೆ ಉಳ್ಕೊಂಬಿಡುತ್ತೆ. ಹಾಗಾಗಿ ಮುಖಕ್ಕೆ ಎದ್ದ ತಕ್ಷಣ ನೀರು ಹಾಕೋದ್ರಿಂದ ನಮ್ಮ ಸ್ಕಿನ್ಗೆ ಒಳ್ಳೆಯದು. ನಾನಿವಾಗ ಎದ್ದ ತಕ್ಷಣ ನಮಸ್ಕಾರ ಹಾಕಿದೆ, 1 ಗ್ಲಾಸ್ ಬಿಸಿ ನೀರಿಗೆ ಅರಿಶಿಣ ಹಾಕಿ ನೀರು ಕುಡಿತಾ ಇದ್ದೀನಿ ಹೊರಗಡೆ. ಸಿಪ್ ಬೈ ಸಿಪ್ ನೀರು ಕೂತ್ಕೊಂಡು ಕುಡಿಯೋದ್ರಿಂದ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಮನಸ್ಸಿಗೂ ಕೂಡ ತುಂಬ ಖುಷಿ ಕೊಡುತ್ತೆ. ಡಬ ಅಂತ ಫಾಸ್ಟಾಗಿ ಕುಡಿದ್ಬಿಟ್ಟು ಫಾಸ್ಟಾಗಿ ಕೆಲಸ ಮಾಡೋದ್ರಿಂದ ಒಂಥರ ಟೆನ್ಷನ್ ಥರನೇ ಇರುತ್ತೆ. ನಿಧಾನವಾಗಿ ನೀರು ಕುಡ್ಕೊಂಡು ಸಿಪ್ ಬೈ ಸಿಪ್ ಕುಡ್ಕೊಂಡು ಒಳ್ಳೆಯದೆಲ್ಲ ಯೋಚನೆ ಮಾಡಿಕೊಂಡು ನೀರು ಕುಡಿಯೋದ್ರಿಂದ ಅವತ್ತು ಫುಲ್ ಡೇ ನಾವು ಎನರ್ಜಿಟಿಕ್ ಆಗಿರ್ತೀವಿ ಅಂತ ಹೇಳ್ಬೋದು. ಅಂದರೆ ಫುಲ್ ಹುಮ್ಮಸ್ಸಾಗಿ ಇರ್ತೀವಿ ಅಂತ ಹೇಳ್ಬೋದು. ನಾನಿವಾಗ ನೀರು ಕುಡಿದು ಸ್ವಲ್ಪ ತಲೆಗೆ ಎಣ್ಣೆ ಹಾಕಿ ತಲೆ ಕೂದಲನ್ನು ಎತ್ತು ಕಟ್ಟಿದ್ದೀನಿ. ಇವತ್ತು ತಲೆ ಸ್ನಾನ ಮಾಡಬೇಕಲ್ವ, ಹಾಗಾಗಿ ನನ್ನ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ 1 ಗಂಟೆ ಆಗುತ್ತೆ. ಹಾಗಾಗಿ 1 ಗಂಟೆ ಅಷ್ಟರಲ್ಲಿ ಕೂದಲೆಲ್ಲ ನೆಂದಿರುತ್ತೆ ಅಂದ್ಕೊಂಡು ತಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಟ್ಬಿಟ್ಟು ಇವಾಗ ಮನೆ ಮುಂಭಾಗ ಗುಡಿಸೋಣ ಅಂದ್ಕೊಂಡು ಗುಡಿಸ್ತಾ ಇದ್ದೀನಿ. ಮೇಲೆಯಿಂದ ಕೆಳಗಡೆ ತನಕ ಗುಡಿಸ್ತೀನಿ ನಾನು ಡೈಲಿ. ನನಗೆ ಮೇಲೆ ಇದ್ದೀವಲ್ವ, ನಾವೇನು ಗ್ರೌಂಡ್ ಫ್ಲೋರಲ್ಲಿಲ್ಲ, ನಾವ್ಯಾಕೆ ಕೆಳಗಡೆ ಗುಡಿಸ್ಬೇಕು ಅಂತ ನನ್ನ ತಲೆಗೇನು ಬರಲ್ಲ. ಮೇಲೆಯಿಂದ ನಾನು ಸೆಕೆಂಡ್ ಫ್ಲೋರಲ್ಲಿ ಇದ್ದರೂ ಕೂಡ ಮೇಲೆಯಿಂದ ಕೆಳಗಡೆ ತನಕ ಗುಡಿಸ್ಕೊಂಡು ಬರ್ತೀನಿ. ಗುಡಿಸಿ ಆ ಕಸನ ಎತ್ತಿ ಹಾಕ್ಬಿಡ್ತೀನಿ. ಮತ್ತು ಯಾವ ಕಡೆಗಂದರೆ ಆ ಕಡೆಗೆಲ್ಲ ನಾನು ತಳ್ಳಲ್ಲ. ಯಾಕಂದರೆ ನಾವೇ ಓಡಾಡ್ತೀವಿ, ನಾವು ಮೇಲೆ ಇರ್ಬೋದು, ಬಟ್ ಗಾಳಿ, ಈ ನೊಣ ಸೊಳ್ಳೆ ಎಲ್ಲ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗುತ್ತಲ್ವ. ಹಾಗಾಗಿ ನಾವು ಮೇಲೆಯಿಂದ ಕೆಳಗಡೆ ತನಕ ನಾನು ಕ್ಲೀನಾಗಿ ಗುಡಿಸ್ಕೊಳ್ತೀನಿ. ನಮ್ಮ ಬಾಡಿಗೆ ಮನೆ ಆದರೆ ಏನಂತೆ, ಸ್ವಂತ ಮನೆ ಆದರೆ ಏನಂತೆ, ನಾವಿರೋ ತನಕ ನಮ್ಮದು ಅಂದ್ಕೋಬೇಕು. ಮತ್ತು ನಾವು ಎಲ್ಲಿರ್ತೀವೋ ಅಲ್ಲಿ ತುಂಬ ಕ್ಲೀನಾಗಿ ಇಟ್ಕೋಬೇಕು ಅನ್ನೋದು ನನ್ನದು ಸ್ವಭಾವ. ಹಾಗಾಗಿ ಮೇಲೆಯಿಂದ ಕೆಳಗಡೆ ತನಕ ಗುಡಿಸ್ಬಿಡ್ತೀನಿ. ಯಾರು ಏನಾದರೂ ಅಂದ್ಕೊಳ್ಳಿ, ಅಂದೇ ಇರಲಿ, ನಮ್ಮ ಓನರ್ ಏನು ಗುಡ್ಸಮ್ಮ ಅಂತ ಹೇಳಲ್ಲ, ಬಟ್ ನಾನು ಗುಡಿಸ್ಕೊಳ್ತೀನಿ. ಮೇಲೆಯಿಂದ ಕೆಳಗಡೆ ತನಕ ನೀಟಾಗಿ ಗುಡಿಸ್ತೀನಿ. ಓಕೆ, ಗುಡ್ಸೆಲ್ಲ ಆಯಿತು. ಹಾಗೆ ಮನೆ ಒರೆಸ್ಬಿಡೋಣ ಅಂದ್ಕೊಂಡು ಮನೇನೂ ಅಷ್ಟೇ ಮೇಲೆಯಿಂದ ಕೆಳಗಡೆ ತನಕ ನಾನು ಒರೆಸ್ಕೊಂಡು ಹೋಗ್ತೀನಿ. ನಾವು ಹಳ್ಳೀಲಿ ಇರಬೇಕಾದ್ರೂ ಅಷ್ಟೇ, ಇಷ್ಟೇ ಅಗಲ ಮಾತ್ರ ಗುಡಿಸ್ಕೊಂಡು ಇರಲ್ಲ ಯಾರು ಹಳ್ಳಿ ಜನ. ಸ್ವಲ್ಪ ರೋಡ್ ಉದ್ದಕ್ಕೂ ಸ್ವಲ್ಪ ಜಾಸ್ತಿನೇ ಗುಡಿಸ್ತಾರೆ ಮತ್ತು ಜಾಸ್ತಿ ನೀಟಾಗಿ ಇಟ್ಕೊಳ್ತಿರ್ತಾರೆ. ಸಗಣಿನೆಲ್ಲ ಆಗಿರ್ಬೋದು ಅಥವಾ ಮಣ್ಣು ರೋಡ್ ಇರ್ಬೋದು, ಜಾಸ್ತಿ ಗುಡಿಸ್ತಾರೆ ಮತ್ತು ನೀಟಾಗಿ ಇಟ್ಕೊಂಡಿರ್ತಾರೆ. ಆದಷ್ಟು ಈ ಬೆಂಗಳೂರು ಥರ ಬರೀ 2 ಮೆಟ್ಲು ಗುಡಿಸ್ಕೊಳ್ಳೋದು, ನಮ್ಮ ಮನೆ ಮುಂದೆ ಇಷ್ಟೇ ಗುಡಿಸ್ಕೊಳ್ಳೋಣ, ಆ ಕಡೆ ಎಲ್ಲ ಚಪ್ಪಲಿ ಹಾಕ್ಕೊಂಡು ಓಡಾಡ್ತೀವಲ್ಲ, ನಮಗೇನು ಇದಾಗಲ್ಲ ಅನ್ನೋ ಥರ ಇರಲ್ಲ.
ನಾನು ಹಳ್ಳಿಯಲ್ಲಿ ಕೂಡ ಹಸು ಸಗಣಿ ಎಲ್ಲ ತೆಗ್ದಿದ್ದೀವಿ, ಮತ್ತು ಅದನ್ನು ಸಗಣಿ ಎಲ್ಲ ಎತ್ಕೊಂಡು ತಿಪ್ಪೆ ಅಂತ ಹೇಳ್ತೀವಲ್ಲ ಅಷ್ಟು ದೂರ ತಲೆ ಮೇಲೆ ಹೊತ್ಕೊಂಡು ಹೋಗಿ ಹಾಕಿ ಬಂದಿದ್ದೀವಿ. ಹಾಗಾಗಿ ನನಗೆ ಈ ಕಸ ಪಸ ಅದೆಲ್ಲ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಕ್ಲೀನ್ ಮಾಡೋದಕ್ಕೆ. ಕಸ ಎಲ್ಲ ಕ್ಲೀನ್ ಮಾಡೋದಂದರೆ ನನಗೆ ಇಷ್ಟದಿಂದನೇ ನಾನು ಮಾಡ್ತೀನಿ. ಭೂಮಿ ತಾಯಿ ಕೆಲಸ ಮಾಡೋದಕ್ಕೂ ಪುಣ್ಯ ಅಂದ್ಕೊಂಡು ನಾನು ಕೆಲಸ ಮಾಡ್ತಿರ್ತೀನಿ. ಒಂದು ನಾವು ಭೂಮಿ ತಾಯಿ ನಮಗೆ ಆಸರೆ ಕೊಟ್ಟಿದ್ದಾಳೆ ಅಂತ ಅಂದಮೇಲೆ ನಾವು ಎಷ್ಟು ನೀಟಾಗಿ ಇಟ್ಕೊಳ್ತೀವೋ ಅಷ್ಟು ನೀಟಾಗಿ ನಮಗೆ ಆರೋಗ್ಯ ಕೊಡ್ತಾರೆ, ಭೂಮಿ ತಾಯಿ ಕೊಡ್ತಾಳೆ ಅನ್ನೋದು ನನ್ನ ನಂಬಿಕೆ. ಮನೆ ಹೊರಗಡೆ ಕೆಲಸ ಎಲ್ಲ ಮುಗೀತು. ಇನ್ನು ಮನೆ ಒಳಗಡೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮನೆ ಒಳಗಡೆ ಬಂದಿದ್ದೀನಿ. ಮನೆ ಒಳಗಡೆ ಬಂದು ಆ ಸ್ಕ್ರೀನ್ ಎಲ್ಲ ತೆಗೆಯೋಣ ಅಂದ್ಕೊಂಡು ತೆಗಿತಾ ಇದ್ದೀನಿ. ನೋಡಿ, ಅವನು ಬೆಳಕು ಬಂದಿದ್ದೇ ಆ ರಿಬ್ಬನ್ ಕಾಣಿಸುತ್ತೆ ಅವನ ಕಣ್ಣಿಗೆ. ಆ ರಿಬ್ಬನ್ ಇಟ್ಕೊಂಡು ಒಬ್ಬನೇ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಜಿಗಿತಾ ಆಟ ಆಡ್ಕೊಂಡಿದ್ದಾನೆ. ಇವನ ಪಾರ್ಟ್ನರ್ ಒಬ್ಬ ಇದ್ದ. ಇವನ ಪಾರ್ಟ್ನರ್ ಎಲ್ಲೋ ಮಿಸ್ ಆಗಿದ್ದಾನೆ, ಬ್ಲ್ಯಾಕಿ ಅಂತ ಇವನ ಜೊತೆಲಿದ್ದ ಕಪ್ಪು ಬೆಕ್ಕು. ಎಲ್ಲೋದನ್ನ ಗೊತ್ತಿಲ್ಲ. 3 ದಿವಸ ಆಯಿತು. ನಾವು 2-3 ಕಡೆ ಹುಡುಕಿದ್ವಿ, ಕೆಳಗಡೆ ಎಲ್ಲ ಹೋಗಿ ನೋಡಿದ್ವಿ, ಇಲ್ಲ. ಸರಿ ಬರ್ತಾನೆ ಅಂದ್ಕೊಂಡು ಸುಮ್ಮನೆ ಇದ್ದೀವಿ. ಇವನು ನೋಡಿ, ಇವನು ಆಟ ಆಡ್ತಾಯಿದ್ರೆ ನಾನು ಇವನ ಜೊತೆ ಸೇರಿ ಆಟ ಆಡ್ಕೊಂಡು ಕೂತ್ಕೊಳ್ಳೋಣ, ಏನು ಕೆಲಸ ಬೇಡ ಅನ್ನೋ ಥರ ಇದೆ ಮೈಂಡು. ಈ ಕನ್ವರ್ ಬೇಬಿ ಆಗಲಿ, ಈ ಕ್ಯಾಟ್ಸ್ ಆಗಲಿ ಏನಾದರೂ ಆಟ ಆಡ್ತಿದ್ರೆ ನಾನು ಅವ್ರ ಜೊತೆ ಸೇರಿ ಅವರಲ್ಲಿ ಒಬ್ಬಳಾಗಿ ಆಟ ಆಡಬೇಕು ಅಂತ ನನಗೆ ಮನಸ್ಸು ಹೇಳ್ತಿರುತ್ತೆ. ಹಾಗಾಗಿ ನನಗೆ ಎಲ್ಲೋ ಒಂದು ಕಡೆ ಟೈಮು ಜಾಸ್ತಿ ವೇಸ್ಟ್ ಆಗೋದು ಇವ್ರುಗಳಿಂದ. ಇವ್ರ ಜೊತೆ ಸೇರಿ ಆಟ ಆಡ್ಕೊಂಡು ಕುತ್ಕೊಂಡ್ಬಿಡ್ತೀನಿ. ಇಲ್ಲಾಂದರೆ ಇವ್ರು ಆಟ ಆಡೋದನ್ನು ನೋಡ್ಕೊಂಡು ಕುತ್ಕೊಂಡ್ಬಿಡ್ತೀನಿ. ಅದೊಂಥರ ಮನಸ್ಸಿಗೆ ಖುಷಿ ನನಗೆ. ಇವನು ಹೀಗೆ ಆಟ ಆಡ್ಕೊಂಡಿರಲಿ, ನಾನು ಸ್ನಾನಕ್ಕೆ ಹೋಗೋಣ ಅಂದ್ಕೊಂಡು ಸ್ನಾನಕ್ಕೆ ಹೋದೆ. ಕೆಲಸ ಎಲ್ಲ ಮುಗೀತು. ಸ್ನಾನ ಮಾಡಿಕೊಂಡು ಕೂದಲು ಬಿಟ್ಟಿದ್ದೆ. ನಮ್ಮ ಅಜ್ಜಿದಿರು ಹೇಳೋರು, ಮಂಗಳವಾರ ಶುಕ್ರವಾರ ತಲೆ ಕೂದಲನ್ನು ಬಿಟ್ಟು ದೀಪ ಹಂಚ್ಬಾರ್ದು ಅಂತ. ಅದು ನೆನಪಿಗೆ ಬಂದು ಸರಿ ಕೂದಲನ್ನ ಎಲ್ಲ ಸೇರಿಸಿ ಕ್ಲಿಪ್ ಹಾಕ್ಕೊಳ್ಳೋಣ ಅಂದ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ತುಂಬ ನೀರಾಗಿದೆ, ಹಾಗಾಗಿ ಅರ್ಧ ಕೂದಲನ್ನು ಬಿಟ್ಟು ಅರ್ಧ ಕೂದಲಿಗೆ ನಾನು ಕ್ಲಿಪ್ ಹಾಕಿದೆ. ಇವಾಗ ಒಟ್ಟಿಗೆ ಕ್ಲಿಪ್ ಹಾಕೊಂಬಿಡೋಣ ಅಂದ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ಆಯಿತು, ದೀಪ ಹಣ್ಸೋಣ ಅಂದ್ಕೊಂಡು ಬಂದು ದೀಪ ಹಣ್ಸ್ತಿದ್ದೀನಿ. ನಾನು ಶುಕ್ರವಾರ ಯಾವ ಕೆಲಸ ಮಾಡಲ್ಲ, ದೇವ್ರ ಕೆಲಸ. ದೀಪ ತೊಳೆಯೋದಿರ್ಬೋದು, ನೀರು ತುಂಬಿಸೋದಿರ್ಬೋದು, ಕಳಶ ಇಡೋದಿರ್ಬೋದು, ಯಾವುದು ನಾನು ಶುಕ್ರವಾರ ಮಾಡಲ್ಲ. ಗುರುವಾರ ಸಾಯಂಕಾಲ ಮಾಡ್ತೀನಿ. ದೀಪ ತೊಳೆಯೋದ್ರಿಂದ ಹಿಡಿದು ಬತ್ತಿ ಹಾಕೋದ್ರಿಂದ ಹಿಡಿದು ಎಲ್ಲ ಗುರುವಾರ ಮಾಡ್ಕೊಳ್ತೀನಿ. ಓನ್ಲಿ ಶುಕ್ರವಾರ ಹೂವು ಹಾಕಿ ಪೂಜೆ ಮಾಡೋದು, ಹೂವು ಮತ್ತು ಎಣ್ಣೆ ಹಾಕಿ ಪೂಜೆ ಮಾಡೋದು ಮಾತ್ರ ನಾನು ಇಟ್ಕೊಂಡಿರ್ತೀನಿ. ಬೇರೆ ಎಲ್ಲ ಹಿಂದಿನ ದಿವಸನೇ ಮಾಡಿರ್ತೀನಿ ನಾನು. ಪೂಜೆ ಕೆಲಸ ಆಯಿತು. ಇವಾಗ ಲೈಟಾಗಿ ಏನಾದರೂ ತಿಂಡಿ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಿರುವಾಗ ಸರಿ ಏನಪ್ಪ ಮಾಡಲಿ ಅಂತ ಕಿಚನ್ನಿಗೆ ಬಂದು ನೋಡ್ತಾ ಇದ್ದೆ. ಹಾಗೆಯೇ ಎದುರುಗಡೆ ಶಾವಿಗೆ ಕಾಣಿಸ್ತು. ಸರಿ ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಮಾಡೋಣ, ಬೇಗ ಆಗುತ್ತೆ ಅಂದ್ಕೊಂಡು ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಮಾಡಿಟ್ಟೆ. ಮನೇಲಿರೋರು ತಿಂದು ಇರಲಿ ಅಂತ ಹೇಳಿ ಶಾವಿಗೆ ಉಪ್ಪಿಟ್ಟು ಮಾಡಿಟ್ಟು ನಾನಿವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ. ಶಿವನ ದೇವಸ್ಥಾನಕ್ಕೆ ಹೋದರೆ ಇವತ್ತು ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಶಿವನ ದೇವಸ್ಥಾನಕ್ಕೆ ನಾನು ಬಂದಿದ್ದೀನಿ. ದೇವಸ್ಥಾನಕ್ಕೆ ಬಂದ ತಕ್ಷಣ ಪಕ್ಕದಲ್ಲೇ ಫಸ್ಟು ಗಣೇಶನ ನೋಡಬೇಕು, ನಮಸ್ಕಾರ ಹಾಕಬೇಕು ಅಂತ ಹೇಳಿ ಗಣೇಶನ ಇಟ್ಟಿರ್ತಾರೆ. ನಾನು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಶಿವಪ್ಪನಿಗೂ ನಮಸ್ಕಾರ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಪೊಂಗಲ್ ಕೊಡ್ತಾರೆ ಪ್ರಸಾದ ಅಂತ, ಅದು ಪ್ರಸಾದ ತಿಂದ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಕೂತು ಮನೆಗೆ ಹೊರಡ್ತೀನಿ. ಆ ಕಡೆಯಿಂದ ಬರುವಾಗ ಆಟೋದಲ್ಲಿ ಹೋಗಲಾ ನಡ್ಕೊಂಡು ಬರಲಾ ಅಂತ ಯೋಚನೆ ಮಾಡ್ತಾಯಿದ್ದೆ. ಬೇಡಪ್ಪ, ಮನೆಗೆ ತಾನೇ ಹೋಗ್ತೀನಿ, 5 ನಿಮಿಷ ಲೇಟಾದರೂ ಪರವಾಗಿಲ್ಲ, ನಡ್ಕೊಂಡು ಹೋಗೋಣ ಅಂತ ಹೇಳಿ ನಡ್ಕೊಂಡು ಬರ್ತಾ ಇದ್ದೆ. ಬರೋ ದಾರಿಯಲ್ಲಿ ಚಿಕ್ಕದೊಂದು ನಾಯಿ ಮರಿ ಕುತ್ಕೊಂಡಿದ್ದ ರೋಡಲ್ಲಿ. ಅವನ್ನ ಹೋಗಿ ನೋಡ್ತಾ ಇದ್ದೀನಿ. ಅವನ್ನ ಬಿಟ್ಟು ಸ್ವಲ್ಪ ದೂರದಲ್ಲೇ ಇನ್ನೊಂದು ಬೆಕ್ಕು ಕೂಡ ಕುತ್ಕೊಂಡಿದೆ. ಈ ಬೆಕ್ಕು ಹಳಿಯೆಲ್ಲ ನೋಡ್ಕೊಂಡು ಕುತ್ಕೊಂಡಿದೆ. ಆ ನಾಯಿ ಮರಿ ಊಟಕ್ಕೆ ಇಲ್ದಿರೋ ಪಾಪ ಬಿಸಿಲಲ್ಲಿ ಕುತ್ಕೊಂಡಿದೆ. ಅವನ ಹೊಟ್ಟೆ ಫುಲ್ ಒಳಗಡೆ ಹೋಗ್ಬಿಟ್ಟಿದೆ. ಅಲ್ಲಿರೋರೆಲ್ಲ ದೊಡ್ಡ ಮನೆಯವರು 2 ಕಾರು 3 ಕಾರು ನಿಲ್ಲಿಸಿರೋರೆ. ನನಗೆ ತಲೆಗೆ ಬಂದಿದ್ದು
ಅವ್ರ ಗೇಟ್ ಹತ್ತಿರ ಅಥವಾ ಅವ್ರ ಮನೆ ಹತ್ತಿರ ಒಂದು ಚೀಲ ಹಾಕಿಬಿಟ್ರೆ ಒಂದು ಚಿಕ್ಕ ಮಗು ಥರ ಕೂತ್ಕೊಂಡಿರ್ತಾನೆ. ಡೈಲಿ 3 ಹೊತ್ತು ಊಟ ಹಾಕಲಿಲ್ಲ ಅಂದರೂ 1 ಹೊತ್ತು ಊಟ ಹಾಕ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಅಷ್ಟೆಲ್ಲ ಜಾಗ ಇದೆ. ಅಥವಾ ಅವ್ರ ಮಕ್ಳ ಕೈಯಲ್ಲಿ ನೋಡೋ ಇಲ್ಲಿ ನಾಯಿ ಮರಿ ಇದೆ, ಇವ್ನಿಗೆ ಬಿಸ್ಕೆಟ್ ಹಾಕು, ಹಾಲು ಹಾಕು, ಇವನ ಜವಾಬ್ದಾರಿ ನೀನು ತಗೋ ಅಂತ ಹೇಳಿ ಅವ್ರ ಮಕ್ಳಿಗೆ ವಹಿಸಿದ್ರೆ ಮಕ್ಕಳಿಗೆ ತಾಳ್ಮೆ ಬರುತ್ತೆ, ಪ್ರೀತಿ ಕೊಡ್ತಾರೆ, ಹಸಿವೇನು ಅನ್ನೋದು ಅರ್ಥ ಆಗುತ್ತೆ ಅಂತ ನನಗೆ ನಾನೇ ಮಾತಾಡ್ಕೊಂಡು ಬರ್ತಾಯಿದ್ದೆ. ಯಾಕೆ ಇವರಿಗೆಲ್ಲ ಆ ಥರ ಅನಿಸಲ್ಲ ಅಂತ ಅಂದ್ಕೊಂಡು ನಾನೊಬ್ಬಳೇ ಮಾತಾಡಿಕೊಂಡು ದಾರಿಯಲ್ಲಿ ಬರ್ತಾ ಇದ್ದೆ. ಬರ್ತಾ ಇರೋ ಟೈಮ್ನಲ್ಲಿ ಇವನು ನೋಡಿ ನನ್ನ ನೋಡಿ ಹಿಂದೆನೇ ಬಂದ. ಸರಿ ಇವನಿಗೆ ಬಿಸ್ಕೆಟ್ ಹಾಕಿದ್ರೆ ಏನೂ ಹೊಟ್ಟೆ ತುಂಬಲ್ಲ ಅಂತ ಹೇಳಿಬಿಟ್ಟು ಮನೆ ಒಳಗಡೆ ಬಂದು ಇವನಿಗೆ ಸ್ವಲ್ಪ ಹಾಲು ಹಾಕೋಣ ಅಂದ್ಕೊಂಡು ಹಾಲು ತೊಗೊಂಡು ಬಂದು ಹಾಲು ಹಾಕ್ತಾಯಿದ್ದೀನಿ. ಹಾಗೆ ಕೂತ್ಕೊಂಡು ಅವ್ನ ಸ್ಕಿನ್ನೆಲ್ಲ ನೋಡ್ತಾ ಇದ್ದೀನಿ ನಾನು. ಅವ್ನ ಸ್ಕಿನ್ ಸ್ವಲ್ಪ ಏನೋ ಹಾಳಾಗಿಬಿಟ್ಟಿದೆ. 1-2 ನಾಯಿ ಇವನಿಗೆ ಕಚ್ಚಿ ಸ್ಕಿನ್ನೆಲ್ಲ ಹಾಳಾಗ್ಬಿಟ್ಟಿದೆ. ಮತ್ತು ಸ್ವೀಟ್ ಬಿಸ್ಕೆಟ್ ತಿನ್ನೋದ್ರಿಂದ ಕೂಡ ಅದು ಸ್ಕಿನ್ ಹಾಳಾಗ್ಬಿಡುತ್ತೆ. ಏನೆಲ್ಲ ಆಗಿ ಅವರು ಕಚ್ಕೊಳ್ತಾರಲ್ವ, ಹಾಗಾಗಿ ಸ್ವಲ್ಪ ಹಲ್ಲಲ್ಲೇ ಕೂದಲೆಲ್ಲ ಉದ್ರೋಗ್ಬಿಟ್ಟಿದೆ, ಸ್ವಲ್ಪ ಕಜ್ಜಿ ಥರ ಆಗಿದೆ. ಏನು ಮಾಡೋದು ಅಂತ ಕುತ್ಕೊಂಡು ಅವನ್ನ ನೋಡ್ತಾ ಇದ್ದೆ. ಅವ್ನು ಕುಡಿದು ಹೋಗ್ತಾನೆ ಆ ಕಡೆ. ಸರಿ ನಾನು ಮೇಲೆ ಬಂದು ಹೊಟ್ಟೆ ಹಸ್ತಿತ್ತಲ್ಲ, ಸ್ವಲ್ಪ ಉಪ್ಪಿಟ್ಟು ತಿನ್ನೋಣ ಅಂದ್ಕೊಂಡು ಉಪ್ಪಿಟ್ಟು ತಿಂತಾ ಇದ್ದೀನಿ. ನಿಮ್ಮದೆಲ್ಲ ನಾಷ್ಟ ಆಯಿತಾ? ನಾಷ್ಟ ಆಗಲಿಲ್ಲ ಅಂದರೆ ಬನ್ನಿ ಉಪ್ಪಿಟ್ಟು ತಿನ್ನೋಣ ಅಂತ ಕರೀತಾ ನಾನು ಸ್ವಲ್ಪ ಉಪ್ಪಿಟ್ಟು ತಿಂದೆ. ಉಪ್ಪಿಟ್ಟು ತಿಂದ ಮೇಲೆ ನನಗೆ ಟೀ ಬೇಕೇ ಬೇಕು. ನಾನು ಯಾವುದೇ ಥರ ಉಪ್ಪಿಟ್ಟು ತಿಂದ್ರೂ, ರವೆ ಉಪ್ಪಿಟ್ಟು ತಿನ್ನು ಅಥವಾ ಅಕ್ಕಿ ಉಪ್ಪಿಟ್ಟು ತಿನ್ನು, ಶಾವಿಗೆ ಉಪ್ಪಿಟ್ಟು ತಿನ್ನು, ಟೋಟಲಾಗಿ ನನಗೆ ಉಪ್ಪಿಟ್ಟು ತಿಂದು ಆದಮೇಲೆ ಸ್ವಲ್ಪ ಟೀ ಬೇಕೇ ಬೇಕು. ಆ ಟೀ ಕುಡಿದ್ರೇ ನನಗೆ ಸ್ವಲ್ಪ ಮೈಂಡು ಮನಸ್ಸು ಎಲ್ಲ ಕಾಮಾಗಿರೋದು. ಇಲ್ಲಾಂದರೆ ಏನೋ ಒಂಥರ ಬೇಜಾರಾಗ್ತಿರುತ್ತೆ. ಸರಿ ಅದೆಲ್ಲ ಆಯಿತು. ಅಕ್ಕಿಗೆ ಇಟ್ಬಿಡೋಣ, ಅನ್ನ ಮಾಡಿ ಇಡೋಣ ಅಂತ ಅಂದ್ಕೊಂಡು ಅನ್ನ ಮಾಡಿ ಇಟ್ಬಿಟ್ಟೆ. ಅಷ್ಟರಲ್ಲಿ ಒಂದು ಅಜ್ಜಿ ಬರ್ತಾರೆ. ಆ ಕಡೆ ನಮ್ಮ ಮನೆ ಎದುರುಗಡೆ ಇದ್ದರು ಅವರು. ಇವಾಗ ಖಾಲಿ ಮಾಡಿ ಸ್ವಲ್ಪ ದೂರ ಹೋಗಿದ್ದಾರೆ. ಅವರು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡ್ರು. ಹಾಗೇ ಟೈಮ್ ಆಗೋಯ್ತು. ಮತ್ತು ಸಾಯಂಕಾಲ ಎದುರುಗಡೆ ಮನೆ ಅಕ್ಕ ಹೇಳಿದರು, ಕಾಳಭೈರವ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ. ನಾನು ಬೇಗನೆ ಅನ್ನ ಮಾಡಿಟ್ಟು ಅಜ್ಜಿ ಜೊತೆ ಸ್ವಲ್ಪ ಮಾತಾಡಿಬಿಟ್ಟು ಅವರು ಹೋದರು. ಮನೆ ಬೇಗನೆ ಗುಡಿಸ್ಬಿಟ್ಟು ಮತ್ತೆ ಸಾಯಂಕಾಲ ರಾತ್ರಿ ಮನೆಗೆ ಬರೋಕ್ಕೆ ಎಷ್ಟೊತ್ತಾಗುತ್ತೋ ಏನೋ ಅಂತ ಯೋಚನೆ ಮಾಡಿ ಸಾಯಂಕಾಲ ಮನೆ ಕ್ಲೀನ್ ಮಾಡಿ ಮತ್ತೆ ದೇವರಿಗೆ ದೀಪ ಹಣಿಸ್ಬಿಟ್ಟು ಮನೆ ತುಂಬ ಧೂಪ ಹಾಕಿ, ಧೂಪ ಹಾಕುವಾಗ ಎಲ್ಲ ಕಡೆ ತೋರಿಸ್ಬೇಕು. ಬಾತ್ರೂಮ್ ಒಂದು ಬಿಟ್ಟು ಯಾವುದ್ಯಾವುದು ಕೆಟ್ಟ ಶಕ್ತಿ ಎಲ್ಲ ಇದ್ದರೆ ಆಚೆ ಹೋಗಲಿ ಅಂದ್ಕೊಂಡು ಮಂಚದ ಅಡಿಲಿ, ಸೋಫಾ ಅಡಿ, ನಾನು ಅಲ್ಲೆಲ್ಲ ತೋರಿಸ್ತೀನಿ. ರೂಮಲ್ಲಿ ಅಲ್ಲೆಲ್ಲ ತೋರಿಸ್ಬಿಟ್ಟು ಅಕ್ಕ ನಾವಿಬ್ಬರೂ ಇವಾಗ ನೋಡಿ ಕಾಳಭೈರವ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲಿ ಕಾಳಭೈರವನ ದೇವಸ್ಥಾನಕ್ಕೆ ಬಂದರೆ ತುಂಬ ಜನ ಬೂದುಗುಂಬಳಕಾಯಿ ಇದೆಯಲ್ವ, ಅದನ್ನು ಕಟ್ ಮಾಡಿ ಒಳಗಡೆ ಇರುವಂತಹ ತಿರುಳಿರುತ್ತಲ್ಲ ಅದನ್ನೆಲ್ಲ ತೆಗೆದು ದೀಪ ಹಣಿಸ್ತಾಯಿದ್ರು. ಇನ್ನು ಕೆಲವರು ಮಕ್ಕಳ ಕೈಲಿ ಹಣಿಸ್ತಾಯಿದ್ರು. ಇನ್ನು ಸ್ವಲ್ಪ ಜನ ಹುಡುಗರು ಶ್ಲೋಕ ಹೇಳ್ತಾ ಇದ್ದರು. ನಾನು ಅದನ್ನೆಲ್ಲ ನೋಡಿಕೊಂಡು ಅಲ್ಲೇ ಅರ್ಧ ಮುಕ್ಕಾಲು ಗಂಟೆ ಅಲ್ಲೇ ಕೂತಿದ್ದೆ. ಆಮೇಲೆ ಅಕ್ಕ ಹೇಳ್ತಾರೆ, ಬಾ ಗುಣವತಿ ಹೋಗೋಣ ಮನೆಗೆ, ಟೈಮ್ ಆಯಿತು, ಅಡುಗೆ ಮಾಡಲಿಲ್ಲ ಇನ್ನು ನಾನು ಅಂತ. ಸರಿ ಅಂದ್ಕೊಂಡು ಮನೆಗೆ ಬರ್ತೀವಿ. ಮನೆಗೆ ಬರೋ ಟೈಮ್ನಲ್ಲಿ ಆಟೋದಲ್ಲಿ ಹೋಗ್ಬಿಡೋಣ, ತುಂಬ ಚಳಿ ಇದೆ ಅಂತ ಅಂದ್ಕೊಂಡು ಆಟೋದಲ್ಲಿ ಅಲ್ಲಿಂದ ಬರ್ತೀವಿ. ಅಲ್ಲಿಂದ ಬಂದು ಮನೆಯಲ್ಲಿ ಏನಪ್ಪ ಅಡುಗೆ ಮಾಡೋದು ಅಂತ ಯೋಚನೆ ಮಾಡುವಾಗ ಚಳಿ ಇವಾಗ ಏನೂ ಮಾಡೋಕ್ಕೆ ಆಗಲ್ಲ. ಮಧ್ಯಾಹ್ನದ್ದು ಅನ್ನ ಮತ್ತು ಸೊಪ್ಪು ಇದೆ. ಇವಾಗ ಚಪಾತಿ ಏನಾದರೂ ತರಿಸೋಣ ಅಂದ್ಕೊಂಡು ಹೇಳಿದೆ ನನ್ನ ಮಗನಿಗೆ. ಅವನು ಪರೋಟ ತಗೊಂಡು ಬಂದಿದ್ದಾನೆ. ನಮ್ಮ ರೋಡಲ್ಲಿ ಒಂದು ಹೋಟೆಲ್ ಇದೆ, ನಮ್ಮ ಮನೆ ಕೆಳಗಡೆ ಇರೋರೇ ಮಾಡ್ತಾರೆ ಅಡುಗೆ, ನೀಟಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಾನು ಅಲ್ಲೇ ಪರೋಟ ತರಿಸಿದೆ. ಅನ್ನ ಸಾಂಬಾರು ಜೊತೆ ಪರೋಟ ಆಗುತ್ತೆ ಅಂತ. ಅವನು ಇವಾಗ ಊಟಕ್ಕೆ ಹಾಕ್ಕೊಳ್ತಿದ್ದಾನೆ. ಅಲ್ಲ ನೀವೇ ಹೇಳಿ, ನನಗೊಂದು ಅರ್ಥ ಆಗಲಿಲ್ಲ. ತಂದೆ ಮುಂದೆ ಮಕ್ಕಳನ್ನ ಹೊಡಿತಾ ಇದ್ದರೆ, ಮಕ್ಳಿಗೆ ಬೈತಾ ಇದ್ದರೆ, ಅವ್ರಿಗೆ ಹಿಂಸೆ ಮಾಡ್ತಾ ಇದ್ದರೆ ಯಾವ ತಂದೆಗೆ ಖುಷಿಯಾಗುತ್ತೆ? ತಂದೆಗೆ ನೀವು 100 ಮಾಡಿ, ತುಪ್ಪದ ಅನ್ನ ಹಾಕಿ ಬೇಕಾದ್ದು ಮಾಡಿ,
ಮಕ್ಕಳು ಕೊಡ್ದಿರ ಮಕ್ಕಳಿಗೆ ಒಂಥರ ಹಿಂಸೆ ಕೊಟ್ಕೊಂಡು ಮಕ್ಕಳನ್ನ ಕೆಟ್ಟದಾಗಿ ನೋಡಿ ತಂದೆನ ಚೆನ್ನಾಗಿ ನೋಡಿಕೊಂಡ್ರೆ ತಂದೆ ಖುಷಿ ಆಗ್ತಾನೆ ಅಂತ ನೀವು ಅಂದ್ಕೊಂಡಿದ್ದೀರಾ? ನನಗಂತೂ ಗೊತ್ತಿಲ್ಲ. ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂದರೆ, ಕಾಳ ಭೈರವನ ರಥಸಪ್ತಮಿ ಅಲ್ವಾ? ಆ ದಿನ ಕುಂಬಳಕಾಯಿ ದೀಪ ಹಣ್ಸಿದ್ರೆ ಒಳ್ಳೆಯದಾಗತ್ತೆ, ಶ್ಲೋಕ ಹೇಳಿದ್ರೆ ಒಳ್ಳೆಯದಾಗತ್ತೆ ಅಂತೇಳಿ ತುಂಬ ಜನ ಅಲ್ಲಿ ಮಾಡ್ತಾ ಇದ್ರಲ್ವ. ಹಾಗಾಗಿ ನನಗೆ ಅದು ತಲೆಗೆ ಬಂತು. ಅಂದರೆ ನಾಯಿ ಅವ್ರಿಗೆ ಮಗು ಸಮಾನ, ಮಗನ ಸಮಾನ. ಆ ನಾಯಿಗೆ ಒಂದು ತುತ್ತು ಊಟ ಕೊಡಲ್ಲ, ಸ್ವಲ್ಪ ಜಾಗ ಕೊಡಲ್ಲ, ಅವನ್ನ ಅಷ್ಟು ಕೆಟ್ಟದಾಗಿ ನಡ್ಸ್ಕೊಳ್ಳೋ ಜನ ಅಲ್ಲಿ ಬಂದು ಕುಂಬಳಕಾಯಿ ದೀಪ ಹಂಚ್ತಾರೆ, ಮಕ್ಕಳ ಕೈಯಲ್ಲಿ ಶ್ಲೋಕ ಹೇಳಿಸ್ತಾರಲ್ವ. ಹಾಗಾಗಿ ನನಗೆ ಅರ್ಥ ಆಗ್ದಿರ ನಾನು ಮನೇಲಿ ಬಂದು ನನಗೆ ನಾನೇ ಕೇಳ್ಕೊಳ್ತಾ ಇದ್ದೆ. ನನಗೆ ಅರ್ಥ ಆಗ್ದಿರ ನಿಮ್ಮನ್ನು ಕೇಳ್ತಿದ್ದೀನಿ. ನಾನು ಡೈರೆಕ್ಟಾಗಿ ಮಾತಾಡಿದ ವಾಯ್ಸು ಹಾಕ್ಬೋದಾಗಿತ್ತು, ಹಾಕಿದ್ದೆ. ಆದರೆ ತುಂಬ ಸೌಂಡು, ಮಕ್ಕಳು ಮಾತಾಡೋದು, ಈ ನಾಯಿ ಹರ್ಚೋದು ಅದೆಲ್ಲ ತುಂಬ ಡಿಸ್ಟರ್ಬೆನ್ಸ್ ಇತ್ತು. ಹಾಗಾಗಿ ನಾನು ಅದನ್ನು ಮ್ಯೂಟ್ ಮಾಡಿ ಮತ್ತೆ ಹೊಸ್ದಾಗಿ ವಾಯ್ಸ್ ಕೊಟ್ಟಿದ್ದೀನಿ. ಓಕೆ, ನನ್ನ ಇವತ್ತಿನ ಬ್ಲಾಗ್ ಇಷ್ಟೇ. ಬೆಳಗ್ಗೆಯಿಂದ ಸಂಜೆ ತನಕ ನಾನು ಏನೇನು ಮಾಡಿದೆ, ರಾತ್ರಿ ತನಕ ಏನೇನು ಮಾಡಿದೆ ಅಂಥೇಳಿ ನಾನು ವಿಡಿಯೋ ಹಾಕಿದ್ದೀನಿ. ನಿಮ್ಗೆ ಯಾರಿಗಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಹಾಗೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.